ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾವು ಆ್ಯಕ್ಚುಲಿ ಇವತ್ತು ಬೇಟೆಗೆ ಅಂತ ಹೊರಟಿದ್ವಿ. ಈ ಮುಸುರಿಗಳೇನಪ್ಪ ಬೇಟೆ ಮಾಡ್ತವೆ ಅಂತ ನಿಮಗೆ ಏನಾದರೂ ಅನುಮಾನ ಇದ್ದರೆ, ಏನು ಬೇಟೆ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ನೋಡಿ. ಹಾಗೇನೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಫುಲ್ ನೋಡಿ. ಹಾಗೇನೆ ಇದ್ಯಾವುದಪ್ಪ ಯುದ್ವಿಗೌಡ ಸ್ಲಾಗಲ್ಲಿ ಹುಡುಗನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ನಿಮಗೆ ಏನಾದರೂ ಅನಿಸಿದ್ರೆ, ಸೊ ನನ್ನ ಬಗ್ಗೆನೂ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗೆ ನಾನು ಆ್ಯಕ್ಚುಲಿ ದಿಲೀಪ್ ಆರ್ ಗೌಡ ಅಂತ, ಯುದ್ವಿಗೌಡ ಮಾವ. ನಾನು ಬೈ ಪ್ರೊಫೆಷನ್ ಲೆಕ್ಚರರು, ಬಟ್ ಬೈ ಬ್ಲಡ್ ರೈತ ಕಣ್ರಿ. ಈ ಮುದೇವಿಗೆ ಯಾಕಪ್ಪ ಗೊತ್ತು ಪಾಠ ಗೀಟ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಲಾಗ್ ಮಾಡೋ ಅಂತ ಹುಚ್ಚು ಅಂತ ಅಂದ್ಕೊಂಡ್ರ. ನನಗೆ ಆ್ಯಕ್ಚುಲಿ ಅಂಥ ಹುಚ್ಚೇನಿರಲಿಲ್ಲ. ನನ್ನ ತಂಗಿ ಮತ್ತು ತಂಗಿ ಮಕ್ಕಳು ಬೆಂಗಳೂರಿಂದ ಕ್ರಿಸ್ಮಸ್ ಹಾಲಿಡೇಸ್ಗೆ ಅಂತ ಬಂದಿದ್ದರು. ನಾನು ಹಾಗೆ ರಜಾ ಬೇಕಾಗಿತ್ತು ಇವತ್ತು, ನನಗೆ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ರಜಾ ಹಾಕೊಂಡಿದ್ದೆ. ನಾನು ರಜಾ ಹಾಕೊಂಡಿದ್ದೆ, ಕಾಯ್ತಾ ಇದ್ರು ಅನಿಸುತ್ತೆ. ಅದೇನೋ ಬೇಟೆ ಮಾಡಬೇಕು ಅಂತ ತಲೆ ತಿಂತಾಯಿದ್ರು. ಸೊ ಹಂಗೆ ನಮ್ಮ ತೋಟದ ಪಕ್ಕದವ್ರ ತೋಟಕ್ಕೆ ಅಂತ ಕರ್ಕೊಂಡು ಹೊರಟಿದ್ನಿ ಬೇಟೆಗೆ ಅಂತ. ಏನು ಬೇಟೆ ಮಾಡೋಕೆ ಹೊರಟಿದ್ದಾರೆ, ಮತ್ತೇನು ಬೇಟೆ ಆಯ್ತಾ ಇಲ್ವಾ ಅಂತ ನಿಮಗೆ ಆದರೂ ಕ್ಯೂರಿಯಾಸಿಟಿ ಇದ್ದರೆ ಬನ್ನಿ ನಮ್ಮ ಜೊತೆ, ನೀವು ಬೇಟೆ ನೋಡ್ಕೊಂಬರೋಣ. ಸೊ ಹಿಂಗೆ ಹೊರಡ್ತಾ ಇದ್ವಿ. ಇಲ್ಲಿ ಹೊರಡ್ತಾ ಹಳೆ ನೆನಪುಗಳೆಲ್ಲ ವಾಪಸ್ ಹಂಗೆ ಮಲ್ಕಾಕೊಂಡು ಹೊರಟ್ವಿ ನಾನು ನನ್ನ ತಂಗಿ. ಇಲ್ಲಿ ಆ್ಯಕ್ಚುಲಿ ತುಂಬ ನವಿಲುಗಳಿರ್ತವೆ. ತುಂಬ ಅಂದರೆ ನೂರಾರು ನವಿಲುಗಳಿರ್ತವೆ. ಅದರಲ್ಲಿ ಒಂದೆರಡು ಬಿಳಿ ನವಿಲುಗಳು ಕೂಡ ಇದೆ. ಇದ್ದಿದ್ರೆ ವೀಡಿಯೋದಲ್ಲಿ ಹಾಗೆ ತೋರಿಸ್ತಾ ಇದ್ವಿ, ಇಲ್ಲ. ಸೊ ಮಾರ್ನಿಂಗು ಮತ್ತು ಈವ್ನಿಂಗ್ ಟೈಮ್ ಆದರೆ ಮಾತ್ರ ಕಾಣಿಸ್ತವೆ. ಸೊ ಹಂಗೆ ಹೊರಡ್ತಾ ನಮಗಿಲ್ಲಿ ಕಾರೆ ಗಿಡ ಕಾಣಿಸ್ತು. ನನ್ನ ತಂಗಿ ಏನೋ ಅದನ್ನೇ ಶ್ರೀಗಂಧದ ಮರನೋ ಹೊನ್ನೆನೋ ಬೀಟೆನೋ ಅನ್ನೋ ಥರ ಝೂಮ್ ಹಾಕಿ ಹಂಗೆ ನೋಡ್ತಾ ಇದ್ಲು. ಅಲ್ಲಿಂದ ಮುಂದೆ ಹೊರಟ್ವಿ. ಮುಂದೆ ಏನಾದರೂ ಇದೆಯಾ ನಾವು ಹುಡುಕ್ತಾ ಇರೋ ಬೇಟೆ ಅಂತ. ಸೊ ಮುಂದೆ ಹೊರಟಾಗ ಅಲ್ಲಿ ಯಾವುದು ಬೇಟೆ ಆ್ಯಕ್ಚುಲಿ ಸಿಗಲಿಲ್ಲ. ಸಿಗದೇ ಇದ್ರೂ ನಾನು ನನ್ನ ತಂಗಿಗೆ ಹೇಳಿದೆ, ಇಲ್ಲೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಆಡು ಮೇಯ್ಸಕ್ಕೆ ಬರ್ತಾ ಇದ್ದಿದ್ದು ಜಾಗ ಅಂತ. ಸೊ ಬಂದಿದ್ದಕ್ಕೆ ಅಟ್ಲೀಸ್ಟ್ ತುಂಬ ವರ್ಷ ಆದಮೇಲೆ ಆ ಜಾಗನೆಲ್ಲ ಮತ್ತೆ ನೋಡೋ ಅವಕಾಶ ಸಿಕ್ತು. ಹಾಗೆ ಬೇಲಿ ಒಳಗೆಲ್ಲ ಹುಡುಕ್ತೆ, ನಾನು ಹುಡುಕ್ತಾರ ಬೇಟೆ ಅದರೊಳಗೆ ಐತಾ ಅಂತ. ಅಲ್ಲೆಲ್ಲೂ ಕಾಣಿಸ್ಲಿಲ್ಲ. ಬಂದಾರಿಗೆ ಸುಂಕ ಇಲ್ಲ ಅಂತ ಹಂಗೆ ಆ ಹುಡುಗಿನೂ ಕರ್ಕೊಂಡು ಹೊರಟೆ ಹಂಗೇನೆ. ನಿಜ ಹೇಳಬೇಕು ಅಂದರೆ ನಾವು ಆ್ಯಕ್ಚುಲಿ ಪಕ್ಕ ಮಂಡ್ಯ ಗೌಡ್ರು. ನಮ್ಮದು ಭಾಷೆ ಸೊಗಡೆ ಬೇರೆ ಥರ ಐತೆ. ಈ ಲೆಕ್ಚರರ್ ಆಗಿರೋದ್ರಿಂದ ಕ್ಲಾಸಲ್ಲಿ ಮಾತಾಡಿ ಮಾತಾಡಿ ನಮ್ಮದು ಸ್ವಲ್ಪ ಭಾಷೆ ಬೇರೆ ಥರನೇ ಆಗ್ಬಿಟ್ಟೈತೆ. ನಮ್ದು ಆ್ಯಕ್ಚುಯಲ್ ಭಾಷೆಗೆ ಆ್ಯಕ್ಚುಲಿ ಮಾತಾಡೋಣ ಅಂತ ಟ್ರೈ ಮಾಡ್ತಾಯಿದ್ನಿ. ಬನ್ನಿ ಹೊರಡೋಣ. ಸೊ ಈ ಬೇಲಿ ಒಳಗೆಲ್ಲ ಹಂಗೆ ಹುಡ್ಕೊಂಡು ಹೊರಟೆ. ಇಲ್ಲಿ ಹೊರಡ್ತಾ ಇದ್ಮೇಲೆ ಸ್ವಲ್ಪ ಹಳೆ ನೆನಪುಗಳೆಲ್ಲ ಹಂಗೆ ವಾಪಸ್ ಬಂತು. ಏನದು ಅಂತ ಅಂದರೆ ಇಲ್ಲೆಲ್ಲ ಆಡು ಹೊಡೆದ್ಬಿಟ್ಟು ಮೇಯೋಕ್ಕೆ ಅಂದ್ಬಿಟ್ಟು ಟವಲ್ ಹಾಸ್ಕೊಂಡು ಮಲ್ಕೋತಾ ಇದ್ದೆ. ಸೊ ಮನಿಕೊಂಡು ಯಾವಾಗಲೂ ಎದ್ದು ನೋಡಿದ್ರೆ ಆಡುಗಳಲ್ಲೇ ಬೇಲಿ ಸಾಲಲ್ಲಿ ಮೇಯ್ತಾ ಇತ್ತು. ಸೊ ಆ ನೆನಪುಗಳೆಲ್ಲ ವಾಪಸ್ ಬಂತು. ನೆನಪು ವಾಪಸ್ ಬಂತೆ ಹೊರತು ಬೇಟೆ ಅಂತೂ ಸಿಕ್ಕಲಿಲ್ವಲ್ಲ, ಹಾಳಾಗಿ ಹೋಗಲಿ ಮುಂದೆ ನೋಡೋಣ ಅಂತ ಕರ್ಕೊಂಡು ಹೊಂಟೆ. ಹೋದ್ಮೇಲೆ ಮುಂದೆ ಒಂದು ಹಳ್ಳ ಕಾಣಿಸ್ತು. ಈ ಹಳ್ಳಕ್ಕೂ ಒಂದು ಫ್ಲ್ಯಾಶ್ ಬ್ಯಾಕ್ ಐತೆ. ಏನದು ಹಳ್ಳದ ಫ್ಲ್ಯಾಶ್ ಬ್ಯಾಕು ಅಂತ ನೋಡೋಣ ಬನ್ನಿ. ನಾನಿವಾಗ ಹೋಗ್ತಾ ಇರೋದು ಮಾಡಿ ಹಳ್ಳ ಅಂತ. ಇದ್ರ ಪಕ್ಕ ಒಂದು ಕಟ್ಟೆ ಇತ್ತು, ಅದ್ರ ಹೆಸರು ದನ್ನಿಂಗ್ ಕಟ್ಟೆ ಅಂತ. ಸೊ ಇಲ್ಲೆಲ್ಲ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಮ್ಮನ ಜೊತೆ ನಾನು ಬಟ್ಟೆ ಒಗೆಯೋಕ್ಕೆ ಅಂತ ಬರ್ತಾ ಇದ್ದೆ. ಸೊ ಹುಡುಗ ಯಾಕಪ್ಪ ಬಟ್ಟೆ ಒಗೆಯೋಕ್ಕೆ ಬರ್ತಾ ಇದ್ದ ಅಂತ ಅನ್ಕೋತಾ ಇದ್ದೀರಾ? ನಾನು ಬಟ್ಟೆ ಒಗಿತಿರ್ಲಿಲ್ಲ, ನಮ್ಮಮ್ಮ ಬಟ್ಟೆ ಒಗಿತಾ ಇದ್ರು. ನಮ್ಮಮ್ಮಂಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾನು ಬಟ್ಟೆ ಒಣಗಾಕಕ್ಕೆ ಬರ್ತಾ ಇದ್ದೆ. ಹಾಗೆ ಎಮ್ಮೆ ದನ ಆಡು ಕುರಿ ಎಲ್ಲನೂ ಹೊಡ್ಕೊಬಂದ್ಬಿಟ್ಟು ಈ ಹಳ್ಳದೊಳಗೆ ಕಟ್ತಾ ಇದ್ವಿ. ಈ ಹಳ್ಳದ ಹೆಸರು ಮಾಡಿ ಹಳ್ಳ ಅಂತ. ಇಲ್ಲ ಆಡು ಕುರಿ ಎಮ್ಮೆ ದನೆಲ್ಲ ಕಟ್ಬಿಟ್ಟು ನಮ್ಮಮ್ಮ ಇಲ್ಲಿ ಇದೇ ಜಾಗದಲ್ಲಿ ಬಟ್ಟೆ ಒಗಿತಾಯಿದ್ರು. ನಾನು ಬಟ್ಟೆ ಒಣಗಾಕ್ತಾ ಇದ್ದೆ. ಸೊ ಅದೆಲ್ಲ ನೋಡಿ ನೆನೆಸ್ಕೊಂಡು ಖುಷಿ ಆಯಿತು. ಸೊ ಈ ಜನ್ರೇಷನ್ಗೆ ಆ ಥರದ ನೆನಪುಗಳಿಲ್ಲ. ಸುಮಾರು ವರ್ಷದಿಂದ ಇಲ್ಲಿ ಯಾರೂ ಬಟ್ಟೆ ಒಗ್ದಿರೋದು ನಾನು ನೋಡಿಲ್ಲ. ಸೊ ಹಂಗಾಗಿ ಆ ಟ್ರೆಂಡ್ಗಳೆಲ್ಲ ಆ ಥರದ್ದು ನಮ್ಮ ಜನ್ರೇಷನ್ಗೆ ಅಲ್ಲಿಗೆ ಹೊಂಟೋಯ್ತು. ಸೊ ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ತುಂಬ ಖುಷಿ ಆಯಿತು. ಬಂದೆ. ಸೊ ಅಲ್ಲಿಂದ ಮುಂದೆ ಬರ್ತಾ ಹಂಗೆ ನನ್ನ ತಂಗಿನ ರೇಗಿಸ್ತಾ ಇದ್ದೆ. ನೀನು ಹುಡುಗಿ ಬಟ್ಟೆ ಎಲ್ಲ ಒಣಗಾಕಕ್ಕೆ ಬರಬೇಕಾಗಿತ್ತು, ನೀನು ಹುಡುಗನ ಥರ ಇದ್ದೆ, ನಾನು ಅದೆಲ್ಲ ಕೆಲಸ ಮಾಡ್ತಾ ಇದ್ದೆ ಅಂತ. ಹಾಗೆ ಕರ್ಕೊಂಡು ಮುಂದೆ ಬಂದೆ. ಈಗೇನು ಎಕ್ಸಾಕ್ಟ್ಲಿ ನಾವು ಮುಂದಕ್ಕೆ ಬಂದ್ವೋ ಇದನ್ನೇ ದನ್ನಿಂಗ್ ಕಟ್ಟೆ ಅಂತ ಕರಿತಾ ಇದ್ವಿ. ಅದು ಯಾಕಂಗೆ ಕರಿತಾ ಇದ್ರೋ ನನಗೂ ಗೊತ್ತಿಲ್ಲ. ಸೊ ಅಲ್ಲಿಂದ ಹಿಂಗೆ ಬೇಟೆ ಹುಡುಕ್ತಾ ಹೊರಟ್ವಿ. ಮುಂದೆ ಹೋಗ್ತಾ ಬಂಡೆ ಸಿಕ್ತು. ಬಂಡೆ ಒಳಗೆ ಹಂಗೆ ಒಂದು ಸಲ ಬೇಲಿ ಒಳಗೆ ಇಣುಕ್ ನೋಡಿದೆ, ಬೇಟೆ ಸಿಕ್ಕಲಿಲ್ಲ. ಒಂದು ಈಚಲು ಮರ ಕಾಣಿಸ್ತು. ಈಚ್ಲಣ್ಣ ಐತಾ ಅಂತ ಹಂಗೆ ಒಂದು ಸಲ ಮೇಲೆ ನೋಡಿದ್ವಿ, ಈಚ್ಲಣ್ಣ ಇಲ್ಲ. ಸೊ ಅದರಲ್ಲೂ ಏನೂ ವರ್ಕೌಟ್ ಆಗಲಿಲ್ಲ ಅಂತ ಮುಂದೆ ಬಂದ್ವಿ. ಮುಂದೆ ಬಂದಮೇಲೆ ಮತ್ತಲ್ಲಿ ಹುಡುಕ್ದೆ, ಅಲ್ಲಿ ಏನೂ ಕಾಣಿಸ್ಲಿಲ್ಲ. ಈ ನಮ್ಮ ಮೂಡ್ಲುಬಾರೆ ಅಂತ ಕರಿತೀವಿ ಇದನ್ನ, ಊರಿಂದ ಪೂರ್ವ ದಿಕ್ಕಿಗೈತೆ. ನವಿಲುಗಳೆಲ್ಲ ಬಂದು ಈ ದನ್ನಿಂಗಟ್ಟೆ ಹಳ್ಳದ್ದು ಈ ಬಂಡೆ ಸಂದಿನಲ್ಲಿ ನೂರಾರು ನವಿಲುಗಳು ಮೀಟಿಂಗ್ ಸೇರಿರ್ತವೆ. ಆ ಜಾಗ ಇದು.
ಸೊ ಆ್ಯಕ್ಚುಲಿ ನವಿಲುಗರಿಗಳು ಮಕ್ಳುಗಳೆಲ್ಲ ಆಯ್ಕೊಂಡು ಹೊಂಟೋಗ್ಬಿಟ್ಟವ್ರೆ. ಇಲ್ಲ ಅಂದಿದ್ರೆ ನವಿಲುಗರಿ ತೋರಿಸ್ತಾ ಇದ್ದೆ. ಸರಿ ಆಯ್ತು ಬನ್ನಿ ಹೊರಟ್ವಿ. ಅಲ್ಲಿ ಪೂರ್ತಿ ಈಚಲು ಮರಗಳು ಕಾಣಿಸ್ತು ಅನ್ಸುತ್ತೆ ನಿಮಗೆ. ಸೊ ಅಲ್ಲಿಂದ ಹೋದರೆ ಇದೆಲ್ಲ ಪೂರ್ತಿ ಕಾರೆ ಗಿಡಗಳೇ. ಹೊರಟ್ವಿ. ಜಾಗವಂತೂ ಮಸ್ತಾಗಿತ್ತು. ಒಂದು ಟ್ರೆಕ್ಕಿಂಗ್ ಆದಂಗೆ ಆಯ್ತು ನಮಗೆ. ಅದನ್ನು ಬಿಟ್ಟರೆ ಬೇಟೆ ಸಿಗೋ ಯಾವುದೇ ಲಕ್ಷಣ ಕಾಣಿಸ್ಲಿಲ್ಲ. ಇನ್ನೂ ಟೈಮ್ ಆಯ್ತಲ್ಲ ನಡಿ, ಇನ್ನೂ ಕತ್ಲೆ ಆಗಿಲ್ಲ ಅಂದ್ಬಿಟ್ಟು ಕರ್ಕೊಂಬಂದೆ ತಂಗಿನ. ಸೊ ಮುಂದೆ ಬರ್ತಾ ಮುತ್ಕುದ್ ಮರ ಕಾಣಿಸ್ತು. ಸೊ ಅಲ್ಲಿಂದ ಬರ್ತಾ ಬೇಟೆ ಅಂತೂ ಸಿಗಲಿಲ್ಲ. ನನ್ನ ತಂಗಿ ಅದೇನೋ ಸರ್ಪ್ರೈಸ್ ಆಗಿ ಝೂಮ್ ಹಾಕೊಂಡು ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಏನಪ್ಪ ನೋಡ್ತಾ ಇದ್ದೀ ಅಮ್ಮ ಅಂತ ಅಂದ್ಕೊಂಡ್ರೆ ಪಾಪಸ್ ಕಳ್ಳಿ ಹಣ್ಣು ಕಾಣಿಸ್ಬಿಟ್ಟೈತೆ. ಹಂಗಾಗಿ ಪಾಪಸ್ ಕಳ್ಳಿ ಹಣ್ಣೇ ಝೂಮ್ ಹಾಕಿ ನೋಡ್ತಾ ಇದ್ಲು. ಈ ಪಾಪಸ್ ಕಳ್ಳಿ ಹಣ್ಣು ಅಂದರೆ ಆ್ಯಕ್ಚುಲಿ ನನ್ನ ಹೆಂಡ್ತಿಗೂ ತುಂಬ ಇಷ್ಟ. ನಾನು ನನ್ನ ಹೆಂಡ್ತಿ ಒಂದಿನ ಪಾಪಸ್ ಕಳ್ಳಿ ಹಣ್ಣು ಹುಡ್ಕೊಂಡೇ ಹೋಗಿದ್ವಿ, ಸಿಗಲಿಲ್ಲ. ಬಟ್ ಇವಾಗ ನೋಡಿ, ಬೇರೆ ಏನೋ ಕೆಲ್ಸಕ್ಕೆ ಬಂದಾಗ ಇವಾಗ ಇನ್ನೂ ಹಣ್ಣಾಗಿಲ್ಲ, ಬಟ್ ಕಾಯಿ ಐತೆ. ನಾನು ಅಂದ್ಕೊಂಡೆ ಈ ನೆಪದಲ್ಲಾದರೂ ನನ್ನ ಹೆಂಡ್ತಿಗೆ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಇಂಪ್ರೆಸ್ ಮಾಡಿಬಿಡೋಣ ಅಂತ. ಸೊ ಪಾಪಸ್ ಕಳ್ಳಿ ಹಣ್ಣಿದ್ದೇನೆ ನೋಡಿ. ಮೇ ಬಿ ಈ ಡ್ರ್ಯಾಗನ್ ಫ್ರೂಟ್ ಇರುತ್ತಲ್ಲ, ಈ ಪಾಪಸ್ ಕಳ್ಳಿ ಹಣ್ಣು ಮಾಡಿಫೈಡ್ ವರ್ಷನ್ಸ್ ಅಂತ ಅನಿಸುತ್ತೆ. ಸೊ ಸೇಮ್ ಹಾಗೆ ಇರುತ್ತೆ ಅದನ್ನು. ಸೊ ಆಯಿತು, ಅಲ್ಲಿಂದ ಹೊರಟ್ವಿ. ಆ್ಯಕ್ಚುಲಿ ಈ ಹಳ್ಳದೊಳಗೇನೆ ಒಂದು ಕಾಡು ಮಾವಿನ ಮರ ಅಲ್ಲಿ ಕಾಣಿಸ್ತಾ ಇತ್ತು ನೋಡಿ. ಆ ಕಾಡು ಮಾವಿನ ಮರ, ಮಾವಿನ ಎಲೆ. ಸೊ ಆ ಮರದ ಮಾವಿನಕಾಯಿ ತುಂಬ ರುಚಿ ಇರೋದು. ನಾನು ಆಡು ಮೇಯ್ಸಕ್ಕೆ ಬಂದಾಗ ಈ ಸಮ್ಮರಲ್ಲಿ ಆ ಮಾವಿನಕಾಯಿ ಎಲ್ಲ ಕಿತ್ಕೊಂಡು ತಿಂದಿದ್ದೆ. ತುಂಬ ರುಚಿ ಇತ್ತು. ತುಂಬ ವರ್ಷಗಳಾದ್ಮೇಲೆ ಮತ್ತೆ ಬಂದಿದ್ದು, ಖುಷಿ ಆಯಿತು. ಸೊ ಅಲ್ಲಿಂದ ಹಾಗೆ ಮುಂದೆ ಬಂದ್ವಿ. ಮುಂದೆ ಬರ್ತಾ ನಾನು 6 ಅಡಿ ಕಟೌಟು ದಡ ಅಂತ ಇಳ್ಕೊಂಡು ಓಡಿ ಬಂದ್ಬಿಟ್ಟೆ. ನನ್ನ ತಂಗಿ ನನ್ನಂಗಲ್ಲ, ನಿಧಾನವಾಗಿ ಅದು ಕೂತ್ಕೊಂಡೆಲ್ಲ ಬಂಡೆ ಮೇಲೆ ಇಳ್ಕೊಂಡು ಬರ್ತಾ ಅವಳೆ ನೋಡಿ ಹೆಂಗೆ ಅಂತ. ಈ ಬೆಂಗ್ಳೂರಿಗೆ ಹೋಗ್ಬಿಟ್ಟು ಏನು ಕೆಲಸ ಇರಲ್ಲ, ಕೂತ್ಕೊಂಡು ತಿಂದು ಹಿಂಗೆ ಆಗ್ಬಿಟ್ಟಿರ್ತಾರೆ. ಬೇಟೆ ಅಂತೂ ಸಿಗಲಿಲ್ಲ. ಸೊ ಹಂಗೆ ಮುಂದಕ್ಕೆ ಹುಡ್ಕೊಂಡು ಹೊರಟ್ವಿ. ಆ ಟೈಮಿಗೆ ಸರಿಯಾಗಿ ನನ್ನ ತಂಗಿಗೆ ಈ ನೇರ್ಲು ಮರ ಕಾಣಿಸ್ಬಿಡ್ತು. ಅದು ಆ್ಯಕ್ಚುಲಿ ನೇರ್ಲುಕಾಯಿ ಬಿಟ್ಟೈತೆ. ನೇರ್ಲುಕಾಯಿ ನೋಡ್ತಾ ಇದ್ದಂಗೆ ತಡಿಯೋ ಹಣ್ಣು ಆಗೈತಾ ನೋಡ್ತೀನಿ ಅಂತ ಮರನೆಲ್ಲ ಹಂಗೆ ನೋಡೋಕೆ ಸ್ಟಾರ್ಟ್ ಮಾಡಿದ್ಲು. ಅದು ಹತ್ರಕ್ಕೆ ಬೇರೆ ಝೂಮ್ ಹಾಕಿ ಏನೋ ಪೋಸ್ ತಗೊಳಕ್ಕೆ ಟ್ರೈ ಮಾಡ್ತಾ ಇದ್ಲು, ಅದರೊಳಗೆ ಬಿಲ್ಡಪ್ ತಗೊಳಕ್ಕೆ. ಸೊ ಬಟ್ ಹಣ್ಣು ಆಗಿರಲಿಲ್ಲ. ಕೆಲವೊಂದು ಈಗಿನ್ನು ಕೆಂಪು ಆಗ್ತಾ ಇತ್ತು. ಸೊ ಹಂಗಾಗಿ ತಿನ್ನಕ್ಕಂತೂ ಆಗಲಿಲ್ಲ. ನೋಡ್ಕೊಂಡು ಖುಷಿ ಪಡ್ಕೊಂಡು ವಾಪಸ್ ಬಂದ್ವಿ. ಅದಕ್ಕೆ ಅಂತ ಇದ್ಲು, ಹಳ್ಳಿಯವ್ರಿಗೆ ನೋಡು ಎಷ್ಟೆಲ್ಲ ಆಪ್ಷನ್ಸ್ ಐತೆ, ಸಿಕ್ಕಿದ್ದು ಹಿಂಗೆಲ್ಲ ಏನು ಬೇಕು ಅದೆಲ್ಲ ನಾವು ದುಡ್ಡು ಕೊಟ್ಟು ತಗೊಂಡು ತಿನ್ನಬೇಕು, ನಿಮ್ಗೆ ಹಾಗೆ ಸಿಗ್ತದಿಲ್ಲೆಲ್ಲ ಹುಡ್ಕೊಂಬಂದ್ರೆ ಅಂತ. ಹಂಗೇನೋ ಸಿಗ್ತದೆ, ಬರೋಕ್ಕೆ ನಮಗೆ ಪುರ್ಸೋತಿಲ್ವಲ್ಲ, ನಾವೇ ಬರಲ್ಲ. ಸೊ ಎಲ್ಲಪ್ಪ ಈ ನನ್ನ ಮಗ ದನಿನ ಕಟ್ಟೆ ಹಳ್ಳ, ದನಿನ ಕಟ್ಟೆ ಅಂತ ಬೇರೆ ಹೇಳ್ದ, ಎಲ್ಲೂ ಕಟ್ಟೆನೇ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂತಾ ಇದ್ದೀರಾ. ಕಟ್ಟೆ ಇತ್ತು, ಇವಾಗಿಲ್ಲ, ಮುಚ್ಚಾಕ್ಬಿಟ್ಟು ಅದನ್ನೆಲ್ಲ ಜಮೀನು ಮಾಡ್ಕೊಬಿಟ್ಟವ್ರೆ. ಸೊ ಆಯಿತು, ಹುಡ್ಕೊಂಡು ಹೊರಟ್ವಿ. ಬಂದಿದ್ದು ಬೇಟೆ ಆಗಲಿಲ್ವಲ್ಲ ಗುರು ಅಂತ. ಸೊ ಬರ್ತಾ ನನ್ನ ತಂಗಿಗೆ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ಹೇಳ್ಕೊಂಡು ತಲೆ ತಿಂತಾಯಿದ್ದೆ. ಅಷ್ಟೊತ್ತಿಗೆ ಇಲ್ಲಿರೋದಕ್ಕೆ ಗುರ್ತಿಗೆ ನವಿಲುಗರಿ ಕಾಣಿಸ್ತು. ಸೊ ತಗೊಂಡೆ. ಸೊ ಹಂಗೆ ಮುಂದೆ ಹೊರಟ್ವಿ. ನೋಡಿ ಎಷ್ಟೊಂದು ನವಿಲುಗರಿ ಬಿದ್ದೈತೆ ಅಂತ ಆವಾಗಲೇ ಹೇಳಿದ್ನಲ್ಲ. ಸೊ ಯಾಕೋ ಬೇಟೆ ಸಿಗೋ ಥರ ಕಾಣಿಸ್ಲಿಲ್ಲ. ನೋಡಿ ಹೊರಟ್ಬಿಡೋಣ ವಾಪಸ್ಸು, ನಾನು ಬೇರೆ ಹಾಲು ಕರಿಬೇಕು, ಇನ್ನೂ ಟೈಮ್ ಆಗೋಯ್ತು, ಇನ್ನೇನು ಕತ್ಲೆ ಆಯ್ತೈತೆ ಅಂತ ಹೇಳಿದೆ. ನನ್ನ ತಂಗಿ ನನ್ನನ್ನು ಬಿಡ್ತಾ ಇಲ್ಲ. ಈ ಬಿಲ್ಡಪ್ ತಗೊಂಬಿಟ್ಟಿದ್ದೀವಿ, ಬೇಟೆಗೆ ಹೋಯ್ತೀವಿ ಅಂತ. ಹೋದ್ರೆ ಆಮೇಲೆ ಹಂಗೆ ಬರೀ ಕೈಲಿ ಮರ್ಯಾದೆ ಇರಲ್ಲ, ಬೇಟೆ ಮಾಡಲೇಬೇಕು ಅಂತ ತಲೆ ತಿಂತಾಯಿದ್ಲು. ಸರಿ ಆಯಿತು ಅಂತ ಹಂಗೆ ಅಲ್ಲೇ ಸುತ್ತಾಡ್ತಾ ಇದ್ವಿ. ಸುತ್ತಾಡ್ಕೊಂಡು ಕೊನೆಗೆ ಅವಳು ಯಾಕೋ ಬೇಜಾರು ಮಾಡ್ಕೊಂಡು ನಡಿ ಹಾಳಾಗೋಗ್ಲಿ ಹತ್ರ ಹೋಗ್ಬಿಡೋಣ ಅಂತ ಹೊರಟ್ಲು. ಸರಿ ಆಯಿತು ಬಾ ಅಂತ ಕರ್ಕೊಂಬಂದೆ. ಕರ್ಕೊಂಬರ್ತಾ ಮಧ್ಯದಲ್ಲಿ ಅವಾಗಲೇ ಹೇಳಿದ್ನಲ್ಲ ನವಿಲುಗಳು ಮೀಟಿಂಗ್ ಮಾಡೋ ಜಾಗ ಅಂತ. ಸೊ ಇಷ್ಟೊಂದು ನವಿಲುಗರಿಗಳು ಬಿದ್ದೈತೆ ನೋಡಿ. ನೋಡೋಕೆ ಇದೆಲ್ಲ ಫುಲ್ ಬಿಸಾಕಿರೋ ಥರ ಕಾಣಿಸ್ತಾ ಐತೆ, ಬಟ್ ಯಾರೂ ಬಿಸಾಕಿಲ್ಲ. ನವಿಲುಗಳು ಯಾವಾಗಲೂ ಇಲ್ಲಿ ರೆಕ್ಕೆ ಬಿಚ್ಚಿ ಕುಣಿತಾ ಇರುತ್ತಲ್ಲ, ಅವಾಗ ಅದೇ ಬಿದ್ದಿರೋದು. ಸೊ ಅದಿರಲಿ, ಬಂದ ಕೆಲಸನೇ ಮರ್ತ್ಬಿಟ್ವಿ ಆ್ಯಕ್ಚುಲಿ. ಸೊ ಮನ್ಸು ನಡಲಿಲ್ಲ, ಮತ್ತೆ ವಾಪಸ್ ಹುಡ್ಕೊಂಬಂದ್ವಿ. ಸೊ ಅಂತೂ ಇಂತೂ ಬೇಟೆ ಸಿಕ್ತು. ಬೇಟೆ ಏನಪ್ಪ ಅಂತ ಕಾಯ್ತಾ ಇದ್ದೀರಾ? ನಾವು ಬಂದಿರೋ ಬೇಟೆ ಗುರ್ಗಂಜಿ ಗಿಡ ಹುಡ್ಕೊಂಬಂದಿದ್ವಿ. ಗುರ್ಗಂಜಿ ಅಂದರೆ ಗುಲ್ಗಂಜಿ ಅಂತೀವಲ್ಲ, ಸೊ ನಮ್ಮ ಭಾಷೆನಲ್ಲಿ ಅದನ್ನ ಗುರ್ಗಂಜಿ ಅಂತ ಕರಿತೀವಿ. ಸೊ ಹುಡ್ಕೊಂಬಂದಿದ್ವಿ. ಗುರ್ಗಂಜಿ ಅಂತೂ ಇರಲಿಲ್ಲ ಅದರೊಳಗೆ, ಬರೀ ಗುರ್ಗಂಜಿ ಅಂಬಿತ್ತು ಬಳ್ಳಿ. ಸೊ ಅದನ್ನೆಲ್ಲ ಆಡುಗಳು ಚೆನ್ನಾಗಿ ತಿನ್ಕೊತವೆ, ಹಂಗಾಗಿ ಬರೀ ಮಾತ್ರ ಸ್ವಲ್ಪ ಉಳ್ಕೊಂಡಿತ್ತು. ಈ ಪೂರ್ತಿ ಹಳ್ಳ ಎಲ್ಲ ಬರೀ ಅದೇ ಇತ್ತು. ಸೊ ಅದನ್ನು ನೋಡಿಕೊಂಡು ಅಟ್ಲೀಸ್ಟ್ ಬಂದಿದ್ದು ಗಿಡನಾದರೂ ಕಾಣಿಸ್ತಲ್ಲ ಅಂತ ಹಂಗೆ ಖುಷಿಲಿ ಮತ್ತು ಹೊರಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ.
ನನ್ನ ತಂಗಿಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಗಿಡ ಸಿಕ್ಬಿಟ್ಟೈತೆ, ಮುಂದೆ ಎಲ್ಲಾದರೂ ಸಿಗುತ್ತೆ ನಡಿ ಹುಡ್ಕೋಣ ಅಂತಿದ್ಲು. ಸೊ ನನಗೆ ಹಾಲು ಕರಿಯೋಕ್ಕೆ ಲೇಟ್ ಆಗೋಯ್ತಲ್ಲ, ಸೊ ಮತ್ತು ಅಲ್ಲಿಂದ ಹೊರಟ್ವಿ ಹಂಗೆ. ಸೊ ಮುಂದೆ ಹಾಗೆ ನಡ್ಕೊಂಬಂದ್ರೆ ಅಲ್ಲೇ ಗಾಡಿ ನಿಲ್ಲಿಸಿದ್ವಿ ನಮ್ಮ ತೋಟದ ಪಕ್ಕ. ಗಾಡಿ ಹತ್ಕೊಂಡು ಹೊರಡೋ ಪ್ಲ್ಯಾನಲ್ಲಿದ್ವಿ. ಹಾಲು ಕರಿಯೋಕ್ಕೆ ಲೇಟ್ ಆಗಿತ್ತು, ಕತ್ಲೆ ಬೇರೆ ಆಗ್ತಾಯಿತ್ತು. ಸೊ ಅಲ್ಲಿಂದ ಮುಂದೆ ಹೊರಟ್ವಿ. ನೋಡಿ ನಮ್ಮ ಕಡೆ ಎಲ್ಲ ಫುಲ್ ತೆಂಗು, ಎಲ್ಲ ತೆಂಗಿನ ತೋಟ. ನಮ್ಮದೇ ತೋಟ ಇದು, ಮಾವಿನ ಮರ. ಸೊ ಬೈಕಲ್ಲಿ ಹೋಗ್ತಾ ಇದ್ದೀವಿ, ಗಾಡಿ ಓಡಿಸ್ತಾ ಇದ್ದೀನಿ. ಸೊ ಈ ಹಳ್ಳಿ ಲಾಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.